ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಇವತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ನಡೆದ ಚರ್ಚೆಗಳಿಗೆ, ಎತ್ತಲಾದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ವಿಪಕ್ಷಗಳಿಗೆ ತಿರುಗೇಟು. ಬೇಸಿಕಲಿ ಅವರ ಉತ್ತರದ ಬಹುತೇಕ ಭಾಗ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಆಗಿತ್ತು. ಬೆಳಗಾವಿಯಲ್ಲಿ ಅಧಿವೇಶನದ ಉದ್ದೇಶಗಳ ಪೈಕಿ ಅದೊಂದು ಉದ್ದೇಶ, ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆ ಆಗಬೇಕು ಅಂತ. ಸಿದ್ದರಾಮಯ್ಯನವರು ಹೇಳಿದ್ರು, ಉತ್ತರ ಕರ್ನಾಟಕಕ್ಕೆ ತಾರತಮ್ಯ ಆಗೋದಕ್ಕೆ ಐತಿಹಾಸಿಕ ಕಾರಣಗಳಿದ್ದಾವೆ. ಕರ್ನಾಟಕ ಏಕೀಕರಣ ಏಕಕಾಲದಲ್ಲಿ ಆಗಲಿಲ್ಲ. ಮುಂಚೆ ಚಿತ್ರದುರ್ಗದ ತನಕ ಮಾತ್ರ ಮೈಸೂರು ಕರ್ನಾಟಕ ಇತ್ತು. ಏಕೀಕರಣ ಆದಮೇಲೆ ಬಾಂಬೆ, ಹೈದರಾಬಾದು ಕರ್ನಾಟಕಕ್ಕೆ ಸೇರಿದ್ವು. ಮಂಗಳೂರು, ಉಡುಪಿ ಕೂಡ ಮದ್ರಾಸ್ ಪ್ರಾಂತ್ಯದಲ್ಲಿದ್ದವು. ಬಳಿಕ ಭಾಷಾವಾರು ಏಕೀಕರಣ ಆಯಿತು. ಅಂದರೆ ಇತಿಹಾಸವನ್ನು ಹೇಳ್ತಾ ಹೋದರು. ನಾಮಕರಣಾಗೆ 50 ವರ್ಷ ತುಂಬಿದೆ ಇತ್ಯಾದಿ ಇತ್ಯಾದಿ. ಮೈಸೂರಿನ ಮಹಾರಾಜರು ಬಹಳ ಪ್ರೋಗ್ರೆಸಿವ್ ಆಗಿದ್ದರು. ಆವತ್ತು ನಾಲ್ವಡಿ ಕೃಷ್ಣರಾಜರು ಪ್ರೋಗ್ರೆಸಿವ್ ಆಗಿದ್ದರು. ಬಹಳ ತಡವಾಗಿ ಭಾಷಾವಾರು ಏಕೀಕರಣ ಆಯಿತು. ಇದು ಕೂಡ ಉತ್ತರ ಕರ್ನಾಟಕ ಅಭಿವೃದ್ಧಿಯ ವಿಷಯದಲ್ಲಿ ಹಿಂದುಳಿಯೋದಕ್ಕೆ ಕಾರಣ. ನಾನು ಯಾವ ಸರ್ಕಾರವನ್ನು ದೂಷಣೆ ಮಾಡೋದಿಲ್ಲ ಇತ್ಯಾದಿ ಇತ್ಯಾದಿ ಮಾತಿನ ಮಧ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರಿಗೂ ಮುಖ್ಯಮಂತ್ರಿಗಳಿಗೂ ಆವಾಗ ಒಂದೊಂದು ಟಾಕ್ ಫೈಟ್ ಆಗ್ತಿತ್ತು. ಕೇಳಿಸ್ಕೊಳ್ಳಿ ಒಮ್ಮೆ. 1956 ನವೆಂಬರ್ 1ನೇ ತಾರೀಕಿನವರೆಗೆ ಕರ್ನಾಟಕ ಏಕೀಕರಣ ಆಗಿರಲಿಲ್ಲ, ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರಲಿಲ್ಲ. ಅಲ್ಲಿವರೆಗೆ ಚಿತ್ರದುರ್ಗದವರಿಗೆ ಮಾತ್ರ ಮೈಸೂರು ಪ್ರಾಂತ್ಯದಲ್ಲಿ ಇದ್ದವು. ಅದಕ್ಕೆ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾ ಇದ್ದೋ. ಆಮೇಲೆ ಅದನ್ನು ಮುಂಬೈ, ಬಾಂಬೆ ಕರ್ನಾಟಕ ಅಂತ ಕರೀತಿದ್ದೋ. ಇವನ್ನ ಎರಡೂ ಸೇರಿಸ್ಕೊಂಡು ಉತ್ತರ ಕರ್ನಾಟಕ ಅಂತ ಕರೀತಿದ್ದೆ. ಮಂಗಳೂರು, ಉಡುಪಿನೂ ಕೂಡ ಸೇರಿತ್ತು. ಆಗ ನಮ್ಮ ರಾಜ್ಯದಲ್ಲಿ ಇರಲಿಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಇದೆ, ಮೆಡ್ರಾಸ್ ಇದ್ದಂಥದ್ದು, ಅದು ತಮಿಳುನಾಡಿನಲ್ಲಿತ್ತು. ಇವೆಲ್ಲ ಏಕೀಕರಣ ಆದಮೇಲೆ ಇವೆಲ್ಲ ಒಂದು ರಾಜ್ಯ ಆಯಿತು. 1973ರಲ್ಲಿ ಎಲ್ಲ ಮೈಸೂರು ರಾಜ್ಯ ಅಂತಲೇ ಇತ್ತು ಏಕೀಕರಣ ಆದಮೇಲೂ ಕೂಡ. 73ರಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕ ಅಂತ ನಾಮಕರಣ ಆಯಿತು. ಈಗ ಕರ್ನಾಟಕ ಅಂತ ನಾಮಕರಣ ಆಗಿ ನಮ್ಮ ರಾಜ್ಯಕ್ಕೆ 50 ವರ್ಷಗಳು ತುಂಬೋಗ್ಬಿಟ್ಟಿದ್ದಾವೆ. ಮೈಸೂರು ರಾಜರಿದ್ದಾರಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರು ಭಾಳ ಪ್ರೋಗ್ರೆಸಿವ್ ಆಗಿದ್ದಂಥ ರಾಜರು. ನಾನು ಯಾವ ಸರ್ಕಾರನೂ ಕೂಡ ದೂಷಣೆ ಮಾಡೋಕ್ಕೆ ಹೋಗಲ್ಲ. ಎಲ್ಲ ಸರ್ಕಾರಗಳು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಪ್ರಯತ್ನ ಅಂತೂ ಮಾಡಿದ್ದಾವೆ. ಈಗ ಈ ಡ್ಯಾಮ್ಗಳೆಲ್ಲ ಆದವು, ಮಲಪ್ರಭಾ, ಘಟಪ್ರಭಾ, ಇವೆಲ್ಲ ಡ್ಯಾಮ್ಗಳು ಮಿಸ್ಟರ್ ಅಶೋಕ್ ಯಾವ ಕಾಲದಲ್ಲಿ ಆದದ್ದು? BJP ಕಾಲದಲ್ಲ, ಕಾಂಗ್ರೆಸ್ ಕಾಲದಲ್ಲಿ ಆದದ್ದು. ಇವೆಲ್ಲ 50 ವರ್ಷದ ಕೊಡುಗೆ ಏನು ಅಂತಂದ್ರೆ ಇವೇ ಕೊಡುಗೆಗಳು. ಎಲ್ಲ ಊರೆಲ್ಲ ಸುತ್ತಾಕ್ಸ್ತಾ ಇದ್ದೀರಾ. ಅಲ್ಲಿಂದ ಶುರು ಮಾಡಿದ್ರಿ, ಮೈಸೂರಿಂದ ಶುರು ಮಾಡಿ ಇಲ್ಲಿಗೆ ಬಂದು ಈಗ ಚರ್ಚೆ ನಡೀತಾ ಇರೋದೇನು, ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ, ಅದನ್ನ ಹೆಂಗ್ ಸರಿಪಡಿಸ್ಬೋದು ಅನ್ನೋದು. ನೀವು ಹಳೆ ಮೈಸೂರು ಅದಾಯ್ತು ಇದಾಯ್ತು ಅಂದ್ರೆ ಅವ್ರ ಪಾಪ ಹಳೆ ಮೈಸೂರಿಗೆ ನಮ್ಮ ಗೌಡ್ರಿಗೆ ಮಾತಾಡಕ್ಕೆ ಕೊಡ್ಲಿಲ್ಲ ಅವ್ರು ಯಾರು. ಅವರು ಬಂದಿರೋಂಥದ್ದು ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ. ಕೃಷ್ಣಗೆ ಏನು ಅನ್ಯಾಯ ಆಗಿದೆ ತಾವೇ ಹೇಳಿದ್ದೀರಾ. ಕೃಷ್ಣಗೆ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀನಿ, 5 ವರ್ಷದಲ್ಲಿ 50,000 ಕೋಟಿ ಕೊಡ್ತೀನಿ. ಕೊಡ್ಲೇ ಇಲ್ಲ. ಕೃಷ್ಣ ಕಣ್ಣೀರು ಅಂದ್ರೆ ಕೃಷ್ಣ ಕಣ್ಣೀರು ಒರೆಸ್ತಾವ್ರೆ ಹೊರತು 10,000 ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ. 1900 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.